ಸಂಸತ್ತಿನಲ್ಲಿ ಈಗ ಬಿರುಗಾಳಿ ಎಬ್ಬಿಸಿರುವ ದೊಡ್ಡ ಸುದ್ದಿಯೊಂದು ಹೊರಬಂದಿದೆ. ಹೌದು, ಸಂಸತ್ತಿನ ಮಳೆಗಾಲದ ಅಧಿವೇಶನದಲ್ಲಿ ಯುವಕರ ಭವಿಷ್ಯ ಪೇಪರ್ ಲೀಕ್ ಹಾಗೂ ಉಗ್ರ ಪ್ರತಿಭಟನೆಗಳ ವಿಚಾರವಾಗಿ ಕೇಂದ್ರ ಸರ್ಕಾರದ ವಿರುದ್ಧ ಪ್ರಿಯಾಂಕಾ ಗಾಂಧಿ ಅವರು ಅಬ್ಬರಿಸಿದ್ದಾರೆ. ಲೋಕಸಭೆಯಲ್ಲಿ ಆಡಳಿತ ಮತ್ತು ವಿರೋಧ ಪಕ್ಷದ ನಡುವೆ ನಡೆದಂತ ಈ ನೇರ ಸಮರ ಈಗ ದೇಶಾದ್ಯಂತ ಭಾರಿ ಚರ್ಚೆಗೆ ಗ್ರಾಸವಾಗಿದೆ. ಲೋಕಸಭೆಯಲ್ಲಿ ವಿರೋಧ ಪಕ್ಷದ ಚಾರ್ಜ್ ಅನ್ನು ಮುಂಚೂಣಿಯಿಂದ ನಡೆಸಿದ ಪ್ರಿಯಾಂಕಾ ಗಾಂಧಿ ದೇಶದ ಶಿಕ್ಷಣ ವ್ಯವಸ್ಥೆ ಹಾಗೂ ಯುವಕರ ಪರಿಸ್ಥಿತಿಯ ಬಗ್ಗೆ ಸರ್ಕಾರದ ವಿರುದ್ಧ ವಾಗ್ದಾಳಿ ನಡೆಸಿದ್ರು. ಪ್ರಧಾನಮಂತ್ರಿಗಳಿಗೆ ಯುವಕರಂದ್ರೆ ಯಾಕೆ ಇಷ್ಟು ಭಯ ಅಂತ ನೇರ ಪ್ರಶ್ನೆ ಹಾಕಿದ ಅವರು, ದೇಶದಲ್ಲಿ ಬರೋಬ್ಬರಿ 152 ಪೇಪರ್ ಲೀಕ್ ಪ್ರಕರಣಗಳು ನಡೆದಿದ್ದರೂ ಶೂನ್ಯ ಶಿಕ್ಷೆ ಜಾರಿಯಲ್ಲಿದೆ ಅಂತ ಆಕ್ರೋಶ ಹೊರಹಾಕಿದ್ರು. ಇನ್ನು ಪೇಪರ್ ಲೀಕ್ ಆವಡಿಯಿಂದ ವಿದ್ಯಾರ್ಥಿಗಳು ಶಿಕ್ಷಣದ ಮೇಲಿನ ನಂಬಿಕೆಯನ್ನೇ ಕಳೆದುಕೊಂಡಿದ್ದಾರೆ. ನಾವು ಕೇಳ್ತಿರೋದು ಬರೀ ಹೊಣೆಗಾರಿಕೆ ಹೊರತು ಬೇರೇನು ಅಲ್ಲ ಅಂತ ಪ್ರಿಯಾಂಕಾ ಗಾಂಧಿ ಸರ್ಕಾರದ ವಿರುದ್ಧ ಕಿಡಿಕಾರಿದ್ರು. ಇನ್ನು ಮಾತು ಮುಂದುವರೆಸಿದಂತ ಅವರು, ಪ್ರತಿಭಟನೆ ಮಾಡುವ ವಿದ್ಯಾರ್ಥಿಗಳ ಮೇಲೆ ಗುಂಡು ಹಾರಿಸಲು ಯಾರು ಆರ್ಡರ್ ಮಾಡಿತ್ತು, ವಿದ್ಯಾರ್ಥಿಗಳ ಮೇಲೆ ಪೆಲೆಟ್ ಗನ್ಗಳು ಮತ್ತು AK-47 ಬಂದೂಕುಗಳನ್ನ ಬಳಸಲು ಕಾರಣ ಏನು ಅಂತ ಪ್ರಶ್ನಿಸುವ ಮೂಲಕ ಸರ್ಕಾರದ ವಿರುದ್ಧ ನೇರ ವಾಗ್ದಾಳಿಯನ್ನ ನಡೆಸಿದ್ರು. ಇನ್ನು ಇದೇ ವೇಳೆ ಈ ಚರ್ಚೆಯ ಮಧ್ಯೆ ಸಂಸತ್ತಿನಲ್ಲಿ ಭಾರಿ ಕೋಲಾಹಲವೇ ಸೃಷ್ಟಿಯಾಯಿತು. ಪ್ರಹ್ಲಾದ್ ಜೋಶಿ ಅವರು ಪ್ರಿಯಾಂಕಾ ಗಾಂಧಿ ಅವರ ಮಾತುಗಳಿಗೆ ಆಕ್ಷೇಪ ವ್ಯಕ್ತಪಡಿಸಿ ತಮ್ಮ ಹೇಳಿಕೆಗಳನ್ನ ಸಾಬೀತುಪಡಿಸಲು ಆಗ್ರಹಿಸಿದ್ರು. ಇದರ ಜೊತೆಗೆ ಜೋಶಿ ಅವರ ವಿವಾದಾತ್ಮಕ ಹೇಳಿಕೆಗಳ ವಿಚಾರವನ್ನ ಕೂಡ ಪ್ರಿಯಾಂಕಾ ಗಾಂಧಿ ಪ್ರಸ್ತಾಪಿಸಿ ಸದನದಲ್ಲಿ ದೊಡ್ಡ ಬಿರುಗಾಳಿಯನ್ನೇ ಎಬ್ಬಿಸಿದ ಘಟನೆ ಕಂಡುಬಂತು. ಪ್ರಿಯಾಂಕಾ ಗಾಂಧಿ ಅವರ ಈ ತೀವ್ರ ವಾಗ್ದಾಳಿಗೆ ಶಿಕ್ಷಣ ಸಚಿವರು ತೀವ್ರ ವಿರೋಧ ವ್ಯಕ್ತಪಡಿಸಿ ಅವರು ಸದನದಲ್ಲಿ ಕ್ಷಮೆ ಯಾಚಿಸಬೇಕು ಅಂತ ಪಟ್ಟು ಹಿಡಿದ್ರು. ಪೇಪರ್ ಲೀಕ್ ನಿಂದ ಹಿಡಿದು ಪೆಲೆಟ್ ಗನ್ ವರೆಗಿನ ಗಂಭೀರ ಆರೋಪಗಳ ಈ ಮುಖಾಮುಖಿ ಸಂಸತ್ತಿನ ಮಳೆಗಾಲದ ಸಮರ ಆಗಿ ಮಾರ್ಪಟ್ಟಿತ್ತು. ಇನ್ನು ದೇಶದಲ್ಲಿ ಹೊಸ ಶಿಕ್ಷಣ ನೀತಿ ಬರಬೇಕು ಮತ್ತು ಪೇಪರ್ ಲೀಕ್ ವಿರೋಧಿ ಬಿಲ್ ಮೇಲಿನ ಚರ್ಚೆಯಲ್ಲಿ ಪ್ರಧಾನಿಯವರೇ ನೇರ ಹೊಣೆ ಹೊರಬೇಕು ಅಂತ ವಿರೋಧ ಪಕ್ಷಗಳು ಆಗ್ರಹಿಸಿವೆ. ಇನ್ನು ಸಂಸತ್ತಿನಲ್ಲಿ ಯುವಕರ ಉದ್ಯೋಗ ಮತ್ತು ಶಿಕ್ಷಣ ವ್ಯವಸ್ಥೆಯ ವೈಫಲ್ಯದ ಬಗ್ಗೆ ಕೇಳಿಬಂದ ಈ ಗರಂ ಧ್ವನಿ ಈಗ ದೇಶಾದ್ಯಂತ ದೊಡ್ಡ ಚರ್ಚೆಗೆ ಕಾರಣವಾಗಿದೆ.